ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಬೆಳಿಗ್ಗೆ 5 ಗಂಟೆಗೆ ಎದ್ದು ರೊಟ್ಟಿ ಬದ್ನಿಕಾಯಿ ಪಲ್ಯ ಮಾಡೇನ್ರಿ. ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ತಾರೆ. ಹಾಗಾಗಿ ನೋಡಿರಿ, ಸಾರು ಚಹಾ ಮಾಡಕ್ಕೆ ಬಿಟ್ಟೇನ್ರಿ. ಚಹಾ ಕುಡ್ದು ತಯಾರಾಗಿ ನಮ್ಮ ಮನೆಯವ್ರನ್ನ ಬಿಡಕ್ಕೆ ಹೊಂಟೇನ್ರಿ. ಈಗ ಅವ್ರನ್ನ ಅಲ್ಲೇ ಕೆಲ್ಸಕ್ಕೆ ಬಿಟ್ಟನೆ ಅಂದ್ರೆ ಟ್ರೈನಿಗೆ ಹತ್ತಿ ಹೋಗ್ತಾರೆ ರೀ. ಹಾಗಾಗಿ ಘಟಪ್ರಭಾಕ್ಕೆ ಹೋಗಿ ಬಿಟ್ಟು ಬರ್ಬೇಕು ರೀ. ನೋಡಿರಿ, ಬಿಟ್ಟೇನಿ, ಅವ್ರು ಹೊಂಟಾರ್ರಿ. ಹಂಗೆ ಮತ್ತು ನಾನು ಹೊಳ್ಳಿ ಮನೆಗೆ ಬಂದೀನಿ ರೀ. ಮನೆಗೆ ಬಂದು ಆಡುಗಳ್ನಷ್ಟು ಹೊರಗೆ ಕರ್ಕೊಂತ ಹೋಗ್ಬೇಕು, ಮೇವು ತಿನ್ಸಕ್ಕೆ ಅಂಥೇಳಿ ಅಂದ್ಕೊಂಡಿದ್ದೆ. ಅಷ್ಟ್ರೊಳಗೆ ಮಳೆನ ಬಂದುಬಿಡ್ತು ನೋಡಿರಿ ಫ್ರೆಂಡ್ಸ್. ಮಳೆ ಬಂತು. ಹಾಗಾಗಿ ಆಡುಗಳು ನಾನು ಬಿಡ್ತಾರೇನೋ ಅಂಥೇಳಿ ನೋಡ್ಕೋತ್ಕೊಂತ ನೋಡ್ರಿ ಇಲ್ಲಿ ಹೆಂಗೆ ಎನಿಕಿ. ಮತ್ತು ಆಡುಗಳ್ನ ಮಳೆ ನಿಂತ್ರಿ ಇಲ್ಲ ಕತ್ಕೊಳ್ಳಿ, ಇನ್ನು ಆಡುಗಳ್ನ ಹೊರಗೆ ಕಟ್ಬೇಕಂಥೇಳಿ ಎಲ್ಲ ಆಡುಗಳ್ನ ಹೊರಗೆ ಕಟ್ಕೋತ ಕುಂತಿದ್ದೆ ನೋಡಿರಿ. ಈ ಬೆಕ್ಕು ಅಂದ್ರೆ ನಮ್ಮ ಕಾಲ ಓಡಾಡ್ತೈತೆ ನೋಡಿರಿ. ಇದು ಕಾರವಾರ ಭಾಳ ಐತ್ರಿ ಅದ್ರದ್ದು. ಮತ್ತು ಆಡುಗಳ್ದೆಲ್ಲ ಗೂಡು ಎಲ್ಲ ಸ್ವಚ್ಛಂಗೆ ಕಸ ಹೊಡಿಗಿರಿ ಕ್ಲೀನ್ ಮಾಡಿದ್ದೀನಿ ರೀ. ನಿನ್ನೆ ಮೇವು ಒಂದು ತಂದು ಒಗ್ದಿದ್ದೀವಿ ರೀ. ಆಡುಗಳಿಗೆ ಮಳೆ ಒಂದು ಹತ್ತೈತಲ್ಲ, ಹಾಗಾಗಿ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಮೇವು. ಅದೆಲ್ಲ ಕ್ಲೀನ್ ಮಾಡಿದ್ದೀನಿ. ಭಾಳ ಹೊಲಸಾಗಿತ್ತು ರೀ. ಹಾಗಾಗಿ ಕ್ಲೀನ್ ಮಾಡಿದ್ದೀನಿ ನೋಡಿರಿ, ಎಲ್ಲ ಸ್ವಚ್ಛ ಮಾಡಿದ್ದೀನಿ ರೀ. ಮತ್ತು ಮನೆ ಎಷ್ಟು ಕಸ ಹೊಡ್ಕೋಬೇಕಂಥೇಳಿ ಮನೆ ಎಷ್ಟು ಕಸ ಹೊಡ್ಕೊಂಡೀನಿ ರೀ. ಬರ ಮನೆಯೂ ಭಾಳ ಹೊಲಸಾಗ್ಬಿಡ್ತೈತೆ ರೀ. ಯಾರು ಇರೋದಿಲ್ಲ ಕರೆ ಏನರ ಉಳ್ಳಾಗಡ್ಡಿ ಸೊಪ್ಪು ಏನರ ಇರ್ತಾವಲ್ಲ ರೀ, ಹುಡಿ ಒಂದು ಕಡೆ ಇಟ್ಟಿರ್ತೀವಿ ರೀ ಸಾಯಂಕಾಲ. ಹಾಗಾಗಿ ಬೆಳಗ್ಗೆ ಎಷ್ಟು ಕಸ ಬರ್ತೈತೆ ನೋಡಿರಿ ಫ್ರೆಂಡ್ಸ್. ಹಂಗೆ ನಮ್ಮ ಮಮ್ಮಿ ನಾಷ್ಟ ಮಾಡಿರ್ತಾಳೆ ರೀ ಆಚೆ ಕಡೆ. ಅಲ್ಲಿ ಹೋಗಿ ಏನೇನು ಮಾಡ್ಯಾಳ ನೋಡೋದು ಪಡ್ಡು ಮಾಡಿದ್ದಾಳೆ ರೀ. ಪಡ್ಡು ಮಾಡತ್ತಿದ್ಲು ನೋಡಿರಿ. ಇಲ್ಲಿ ಪಡ್ಡು ಮಾಡತ್ತಾರ. ಮಾಡಿದ ಕೂಡಲೇ ನಾಷ್ಟ ಹಾಕ್ಕೊಂಬರೋಗು ಅಂಥೇಳಿ ನಾನು ಕಳಿಸಿದ್ರೆ ನಾಷ್ಟ ಹಾಕ್ಕೊಂಬಂದು ನಾನು ನಮ್ಮ ಮಮ್ಮಿ ಕುಂತು ತಿನ್ನಾಕತ್ತಿದ್ದೆ ನೋಡಿರಿ. ಮತ್ತು ನಮ್ಮ ಮಮ್ಮಿ ಅಂದಳು, ಘಟಪ್ರಭಾಕ್ಕೆ ಹೋಗಿ ಬಾ, ನಿಮ್ಮ ಅತ್ತೆ ಬರತ್ತಾರ, ಚಿಕನ್ ತೊಗೊಂಬರೋ ಅಂಥೇಳಿ ಮತ್ತು ಘಟಪ್ರಭಾಕ್ಕೆ ಹೋಗಿ ಬಂದೀನಿ ನೋಡಿರಿ. ಬಂದು ಮತ್ತು ಪಿಕೋ ಫಾಲ್ ಹಾಕೋವಿದ್ದು ರೀ. ಹಾಗಾಗಿ ಪಿಕೋ ಫಾಲ್ ಹಾಕೋಂತ ಕುಂತಿದ್ದೆ ರೀ ಫ್ರೆಂಡ್ಸ್. ನೋಡಿರಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಬಡ್ರು ಅದೇವ್ರಿ, ಹೀಗಾಗಿ ನಮಗೊಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ಪ್ಲೀಸ್ ಫ್ರೆಂಡ್ಸ್.